ಈ ಮಹೇಶ ವಿಕ್ರಮ ಹೆಗಡೆ ಅನ್ನುವವನಿಗೆ ಇದೇ ಕೆಲಸ. ನಾವು ಬಹಳ ವರ್ಷದಿಂದ ಈ ಮನುಷ್ಯನನ್ನು ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸ್ತಾ ಬಂದಿದ್ದೇವೆ. ಫೇಸ್ಬುಕ್ಕಿನಲ್ಲಿ ಇದೇ ಥರದ ಅನೇಕ ಪೋಸ್ಟ್ಗಳನ್ನು ಈ ಹಿಂದೆ ಕೂಡ ಹಾಕಿದ್ದ ಈ ಮನುಷ್ಯ. ಅಂದರೆ ನಾವು ತುಂಬ ಸಮಯದವರೆಗೆ ಇದನ್ನು ನಿರ್ಲಕ್ಷಿಸ್ತಾ ಬಂದಿದ್ದೆವು. ಅಂದರೆ ಇವನು ಹಾಕಿದ್ದನ್ನು ಜನ ನಂಬಲಿಕ್ಕೆ ಶುರು ಮಾಡಿದರು. ಹಾಗಾಗಿ ಇವತ್ತು ಪ್ರತಿಕ್ರಿಯೆ ಮಾಡುವುದು ಅನಿವಾರ್ಯ ಆಯಿತು. ಈಗ ಇವತ್ತು ನಾವು ಗಮನಿಸಿದಂಥ ಈ ಪೋಸ್ಟು ಇದರಲ್ಲಿ ಸುಳ್ಳನ್ನೇ ಬರೆದು ಸುಳ್ಳನ್ನೇ ಜನರಿಗೆ ತಲುಪಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ವಿಶೇಷವಾಗಿ ನಮ್ಮ ರಾಜ್ಯದ ಗೃಹ ಸಚಿವರು ಮತ್ತು ಪುತ್ತೂರಿನ ಶಾಸಕರಾದ ಅಶೋಕ್ ಕುಮಾರ್ ರೈ ಅವರ ಮೇಲೆ ಸುಳ್ಳು ಆಪಾದನೆಗಳನ್ನು ಹಾಕಿ ಇಡೀ ಒಟ್ಟು ಪ್ರಕರಣವನ್ನು BJP ಅಥವಾ ಸಂಘ ಪರಿವಾರದ ಲಾಭಕ್ಕೆ ಹೇಗೆ ತಿರುಗಿಸಬಹುದು ಅನ್ನುವಂತಹ ಪ್ರಯತ್ನವನ್ನು ಇಲ್ಲಿ ಮಾಡಲಿಕ್ಕೆ ಶುರು ಮಾಡಿದ್ದಾನೆ. ಮೊನ್ನೆ ಪುರುಷರಗಟ್ಟೆಯಲ್ಲಿ ಆದ ಘಟನೆ ನಮಗೆಲ್ಲರಿಗೂ ಗೊತ್ತಿದೆ. ಅದು ಎಷ್ಟು ಸಾಮಾನ್ಯ ಘಟನೆ, ಸಹಜ ಘಟನೆ. ಅದನ್ನು ತಿರುಚಲಿಕ್ಕೆ ಮೊದಲನೇ ಹಂತದಲ್ಲಿ ಪುತ್ತೂರಿನ ಸಂಘ ಪರಿವಾರದ ಜನ ತಿರುಚಿ ಅದರಿಂದ ರಾಜಕೀಯ ಲಾಭ ಪಡೀಲಿಕ್ಕೆ ಪ್ರಯತ್ನ ಮಾಡಿದರು. ಆಮೇಲೆ ಅದರ ನಂತರ ಹುಡುಗಿಯ ಚಿಕ್ಕಪ್ಪನೇ, ಆ ಅಂಗಡಿಯಲ್ಲಿರುವಂತಹ ಹುಡುಗಿಯ ಚಿಕ್ಕಪ್ಪನೇ ಏನು ನಡೆಯಿತು ಅನ್ನೋದನ್ನು ಸ್ಪಷ್ಟವಾಗಿ ಪುತ್ತೂರಿನ ಜನತೆಗೆ ತಿಳಿಸಿದ್ದಾರೆ. ಆದರೆ ಅದರ ನಂತರ ನಿನ್ನೆ ಬಂಟ್ವಾಳದಲ್ಲಿ ಏನು ಪ್ರಕರಣ ಆಯಿತು, ಈ ಪುರುಷರಘಟ್ಟೆಯ ಪ್ರಕರಣವನ್ನು ಬಂಟ್ವಾಳದ ಪ್ರಕರಣಕ್ಕೆ ಜೋಡಿಸಿ ಇದರ ಮೂಲಕ ಮತ್ತೆ ಹೊಸ ಅನ್ವೇಷಣೆಯನ್ನು ಹೇಗೆ ಮಾಡ್ಬೋದು ಅನ್ನುವುದನ್ನು ಮಹೇಶ ವಿಕ್ರಮ ಹೆಗಡೆ ಅನ್ನುವ ಪ್ರಯತ್ನ ಮಾಡಿದ್ದಾನೆ. ಈ ಮೂಲಕ ಇಡೀ ಎರಡೂ ಪ್ರಕರಣಗಳನ್ನು ಜೋಡಿಸಿ ಆ ಮೂಲಕ ಇಲ್ಲಿ ಏನಾದರೂ ಹೊಸತು ಏನಾದರೂ ಸಂಶೋಧನೆ ಮಾಡ್ಬೋದಾ ಅಂತ ನೋಡಿದ್ದಾರೆ. ಈ ಕೋಳಿ ಇದೆಯಲ್ಲ, ಕೋಳಿಗೆ ಒಂದು ಅಭ್ಯಾಸ ಇದೆ. ಅದು ತನ್ನ ಬುಡಕ್ಕೆ ತಾನೇ ಒಕ್ಕುತ್ತದೆ. ಏನಾದರೂ ತಿನ್ನಲಿಕ್ಕೆ ಹುಳ ಸಿಗ್ತದ ಅಥವಾ ಬೇರೆ ಏನಾದರೂ ಸಿಗ್ತದ, ಕೊಳಕ್ಕೆ ತಿನ್ನಲಿಕ್ಕೆ ಸಿಗ್ತದ ಅಂತ. ಈ BJP ಅವರು ಕೂಡ ಹಾಗೆ, ಕೋಳಿಯ ಹಾಗೆ ಅವರು ಏನು ತಮ್ಮ ಕಾಲಡಿಗೆ ತಾವೇ ಒಕ್ಕಿ ನೋಡಿಕೊಂಡು ಇಲ್ಲಿ ಏನಾದರೂ ಕೆಟ್ಟದ್ದು ತಿನ್ನಲಿಕ್ಕೆ ಸಿಗ್ತದೆ ಅಂತ ಪ್ರಯತ್ನ ಮಾಡ್ತಾರೆ. ಈ ಆಟ ಇನ್ನು ಮುಂದೆ ನಡೆಯುವುದಿಲ್ಲ. ನಾವೆಲ್ಲ ಅಲರ್ಟ್ ಆಗಿದ್ದೇವೆ, ಅವರ ಮೇಲೆ ನಾವು ಕೇಸ್ ಮಾಡಿದ್ದೇವೆ ಮತ್ತು ಅವರು ಇನ್ನು ಮುಂದಕ್ಕಾದರೂ ಇದನ್ನು ಮಾಡುವುದನ್ನು ನಿಲ್ಲಿಸಬೇಕು ಅಂತ ಆಗ್ರಹಿಸ್ತೇವೆ. ಸಾಮಾಜಿಕ ಜಾಲತಾಣವನ್ನು ದುರುಪಯೋಗಪಡಿಸಿಕೊಂಡು ಪುತ್ತೂರು ಶಾಸಕರಾದ ಅಶೋಕ್ ಕುಮಾರ್ ರೈ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಚಿತ್ರಿಸಿ ಪ್ರಚಾರ ಮಾಡಿದ ಬಗ್ಗೆ ನಾವು ಇವತ್ತು ಪುತ್ತೂರು ಸರ್ಕಲ್ ಇನ್ಸ್ಪೆಕ್ಟರ್ ಒಂದು ಕಂಪ್ಲೇಂಟನ್ನು ನೀಡಿದ್ದೇವೆ. ಮಹೇಶ್ ವಿಕ್ರಮ್ ಹೆಗ್ಡೆ ಎನ್ನುವಂಥ ವ್ಯಕ್ತಿ ಸಾಮಾಜಿಕ ಜಾಲತಾಣದಲ್ಲಿ ಬಂಟ್ವಾಳದಲ್ಲಿ ನಡೆದ ಕೃತ್ಯವನ್ನು ಪುತ್ತೂರಿನ ಶಾಸಕರ ಕುಮ್ಮಕ್ಕಿನಿಂದ ನಡೆಯುತ್ತದೆ ಎನ್ನುವ ಅರ್ಥ ಬರುವಂತೆ ಬರಹಗಳನ್ನು ಬರೆದು ಅವರ ಭಾವಚಿತ್ರವನ್ನು ಕೂಡ ಒಂದು ದುರುಪಯೋಗಪಡಿಸಿಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಪ್ರಚಾರ ಮಾಡುವ ಮೂಲಕ ಒಂದು ಬಹಳ ಕುಕೃತಿಯನ್ನು ಮೆರೆದಿದ್ದಾರೆ. ಇದರ ಬಗ್ಗೆ ನಾವು ಪುತ್ತೂರು ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಅದೂ ಅಲ್ಲದೆ ಮಾನ್ಯ ರಾಜ್ಯ ಸರ್ಕಾರದ ಗೃಹ ಸಚಿವರ ಬಗ್ಗೆ ಕೂಡ ಒಂದು ತಪ್ಪು ಗ್ರಹಿಕೆ ಬರುವ ರೀತಿಯಲ್ಲಿ ಒಂದು ಪ್ರಕಟಿಸ ಮಾಡಿದ್ದಾರೆ. ಇದು ಸಾಮಾನ್ಯ ಜನರಿಗೆ ಶಾಸಕರ ಬಗ್ಗೆ, ಸರ್ಕಾರದ ಬಗ್ಗೆ, ಗೃಹ ಸಚಿವರ ಬಗ್ಗೆ ತಪ್ಪು ಕಲ್ಪನೆ ಮಾಡುವಂತೆ ಇದೊಂದು ಪ್ರಕಟಿಸಲಾಗಿದೆ. ಯಾಕಂದರೆ ಸಾಮಾಜಿಕ ಜಾಲತಾಣವನ್ನು ದುರುಪಯೋಗಪಡಿಸಿಕೊಂಡು ವಿರೋಧ ಪಕ್ಷದವರ ಒಂದು ನೀತಿ ಬಹಳ ಕೆಟ್ಟತನದ ರೀತಿಯಲ್ಲಿ ಒಂದು ದುರುಪಯೋಗಪಡಿಸಿಕೊಂಡಿದ್ದಾರೆ. ಅವರು ನಮ್ಮ ಅಶೋಕ್ ಕುಮಾರ್ ಅವರ ಏಳಿಗೆ ಮತ್ತು ಅಭಿವೃದ್ಧಿಯನ್ನು ಸಹಿಸಲಾರದೆ ಈ ರೀತಿಯ ಒಂದು ಅಪಪ್ರಚಾರವನ್ನು ಮಾಡಿ ಅವರ ಬಗ್ಗೆ ಕಲಂಕ ಹಚ್ಚುವಂಥ ಕೆಲಸವನ್ನು ಮಾಡಿದೆ. ಈ ಬಗ್ಗೆ ಮಹೇಶ್ ವಿಕ್ರಮ್ ಹೆಗಡೆ ಅವರನ್ನು ಕೂಡಲೇ ಬಂಧನ ಮಾಡಿ ಅದನ್ನು ಸರಿಪಡಿಸಿಕೊಂಡು ಅದು ಶಾಸಕರ ಒಂದು ಕಪ್ಪು ಚುಕ್ಕೆ ಬರದಂತೆ ನೀವು ಕ್ರಮ ಕೈಗೊಳ್ಳಬೇಕಾಗಿ ಈ ಮೂಲಕ ನಾವು ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಮಾನ್ಯ ಸುಪ್ರೀತ್ ಕನ್ನಡ ಸಾಮಾಜಿಕ ಜಾಲದ ಮುಖ್ಯಸ್ಥರ ಪರವಾಗಿ ನಾವೀಗ ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಇದನ್ನು ಕೂಡಲೇ ಅವರನ್ನು ಕರೆದು ಸೂಕ್ತ ಅವನಿಗೆ ಶಿಕ್ಷೆಯನ್ನು ವಿಧಿಸಬೇಕಾಗಿ ನಾವು ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ನಾವು ಮನವಿ ಮಾಡ್ತಿದ್ದೇವೆ. ಹೃದಯ ವಿದ್ರಾವಕ ಘಟನೆ ನಮ್ಮ ಮುಂದೆ ಎಲ್ಲರಿಗೂ ತಿಳಿದಿದೆ. ಏನು ಅಂತ ಹೇಳಿದರೆ, ಒಂದು ಸುಂದರ ಜೀವನದ ಕನಸನ್ನು ಕಾಣುವಂಥ ಒಂದು ಹದಿಹರೆಯದ ಹುಡುಗಿ ಬರ್ಬರವಾಗಿ ಕಲೆಯಾಗಿದೆ. ನಾವು ಇವತ್ತು ಪೊಲೀಸ್ ಠಾಣೆಗೆ ಯಾಕೆ ಬಂದಿದ್ದೇವೆ ಅಂತ ಹೇಳಿದರೆ, ಒಂದು ವಿಕ್ರಮ್ ಹೆಗಡೆ ಅನ್ನುವಂತಹ ಒಬ್ಬ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ನಮ್ಮ ಶಾಸಕರನ್ನು ಅದಕ್ಕೆ ಎಳೆದು ತಂದಿದ್ದಾನೆ. ಮೊದಲನೇದಾಗಿ ಅಲ್ಲಿ ನಡೆದಂತಹ ಜಾಗ ಅದು ಪುತ್ತೂರಿಗೆ ಸೇರಿರುವಂಥದ್ದಲ್ಲ, ಮತ್ತು ಯುವತಿ ಕೂಡ ಪುತ್ತೂರು ಕ್ಷೇತ್ರದವರಲ್ಲ, ಯುವಕ ಕೂಡ ಪುತ್ತೂರು ಕ್ಷೇತ್ರದವರಲ್ಲ. ಆದರೂ ಕೂಡ ನಮ್ಮ ಶಾಸಕರನ್ನು ಅದಕ್ಕೆ ಎಳೆದು ತಂದಿದ್ದಾರೆ. ಬಹುಶಃ ಬಂಟ್ವಾಳ ಆಗಿರ್ಬೋದು, BC ರೋಡು ಬಂಟ್ವಾಳ ಕ್ಷೇತ್ರಕ್ಕೆ ಸೇರಿದ್ದು. ಬಹುಶಃ BJPಯ ಶಾಸಕರನ್ನು ನಿಂದಿಸುವ ಬದಲು ನಮ್ಮ ಶಾಸಕರನ್ನು ಇಳಿಯುವಂಥದ್ದು ಸಮಂಜಸವಲ್ಲ ಅಂತ ಹೇಳುವಂಥದ್ದು ನಮ್ಮ ಅಭಿಪ್ರಾಯ. ಈ ರೀತಿ ನಮ್ಮ ಶಾಸಕರ ಈ ಅಭಿವೃದ್ಧಿಯನ್ನು
ಶಾಸಕರನ್ನು ಹೇಗೆ ತೇಜೋವಧೆ ಮಾಡಬೇಕು ಅಂತ ಹೇಳುವಂಥದ್ದು ಇವರಿಗೆ ಯಾವಾಗಲೂ ಇದೇ ಒಂದು BJPಯವರಿಗೆ ಇದೇ ಚಾಳಿಯಾಗಿಬಿಟ್ಟಿದೆ. ದಿನನಿತ್ಯ ಬೆಳಗ್ಗೆ ಎದ್ದರೂ ಎಂಥ ಅಭಿವೃದ್ಧಿ ಮಾಡಿದರೂ ನಮ್ಮ ಶಾಸಕರನ್ನು ಎಳೆದು ತರುವಂಥದ್ದು. ಇದು ನಿಜವಾಗಿ ಇವರಿಗೆ ಶೋಭೆ ತರುವಂಥದ್ದಲ್ಲ. ನಾವು ಈ ಬಗ್ಗೆ ನಾವು ಪೊಲೀಸವರಿಗೆ ಮನವಿ ಕೊಟ್ಟಿದ್ದೇವೆ, ಶಿಸ್ತು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಕೇಳಿಕೊಂಡಿದ್ದೇವೆ. ಧನ್ಯವಾದ.